ಬಾಯ್ ಬಿಡು, ನಿಜ ಹೇಳೋ, ಇಲ್ಲ ಅಂದ್ರೆ ನಿನ್ನ ಹೇಳು ಬಡವ ರಾಸ್ಕಲ್. ನೀನ್ ಸತ್ಯ ಹೇಳಲ್ಲಲ್ವೇನೋ? ನೀನ್ ಹೇಳೋವರೆಗೂ ನಿಜ ಸುಲ್ತಾಡ್ತೀನಿ. ಹೇಳು, ಬಾಯ್ ಬಿಡು. ಪ್ರಶ್ನೆ ಕೇಳಿದ್ರೆ ಅಲ್ವಾ ಸರ್ ಉತ್ತರ ಕೊಡಕ್ಕಾಗೋದು? ಪ್ರಶ್ನೆ ಕೇಳೋದಕ್ಕೆ ಇದೇನ್ ಕ್ವಿಜ್ ಕಾಂಪಿಟೇಷನ್? ಹೊಡೆದ್ರೆ ಬೋಟ್ ಎಲ್ಲ ಆಚೆ ಬಂದ್ಬಿಡ್ಬೇಕು. ಅಯ್ಯೋ, ಕಾಳಪ್ಪ ಮನೇಲಿ ಹಸು ಕದ್ದಿದ್ ನಾನೇ ಸರ್. ಇವಾಗ ಪ್ರಶ್ನೆ ಕೇಳ್ದೇನೆ ಉತ್ತರ ಹೆಂಗೋ ಬಂತು. ನನ್ನ ಮಗನೇ ಹೊಡೆದ್ರೆ ಒಂದು ಹಸುನ್ ಕದ್ದಿರೋಕೆ ಇಷ್ಟ ಸಾಕು ಸರ್. ಸಾಕಾ? ಇವೆಲ್ಲ ನಿನಗೆ ಅಭ್ಯಾಸ ಇದೆ ಅಲ್ವಾ? ನೀನ್ ಹೇಳಿದ್ರೆ ಮುಗೀತು. ಬರಲಿ. ಅಯ್ಯ ನನ್ನ ಮಗನೇ ಬರಲಿ. ಹಾ ರಮೇಶ ಸರ್, ಇವನನ್ನ ಕರ್ಕೊಂಡು ಹೋಗಿ ಕದ್ದಿರೋ ಹಸು ಎಲ್ಲಿದೆ ಅಂತ ನೋಡ್ಕೊಂಡ್ ಬಾ. ಆಮೇಲೆ ಒಳ್ಳೆ ಊಟ ಮಾಡಿಸಿ ಕರ್ಕೊಂಡು ಹೋಗು. ನನ್ನ ಹತ್ರ ಬೇಜಾನ್ ತಿಂದವನೆ. ಹೋಗಲೇ, ಸುಮ್ನೆ ನನ್ ಕೈ ಕೆಲ್ಸ ಕೊಟ್ಬಿಟ್ಟ. ಇವತ್ತು ಏರಿಯಾ ಎಲ್ಲ ಒಂದ್ ರೌಂಡ್ ಸಾಕೋಣ. ಚಿಕ್ಕ ಶೋ. ಮಾರ್ನಿಂಗ್ ಶೋನಾ ನೂನ್ ಶೋನಾ? ಒಂದು ಫುಲ್ ಶೋ. ಆಯ್ತು ಬನ್ನಿ. ಮೂರು ಜ್ಯೂಸ್ ಹಾಕೋ. ಶುಗರ್ ಹಾಕ್ಬೇಡಿ. ಸಾರು ಜೀಪ್ ಹತ್ತಿಸ್ಕೊಂಡು ಹೋದ ವ್ಯಕ್ತಿಗಳು ತಾನೇ ಇವ್ರು? ಹೌದು. ನಿನ್ಗೇನಾದ್ರು ಸಮಸ್ಯೆನಾ? ಅಯ್ಯೋ ಸರ್, ಕೇಳಿದಕ್ ತಪ್ಪಾಯ್ತು ಬಿಡಿ. ಸುಮ್ಮ ಜ್ಯೂಸ್ ಹಾಕೋ. ನಾನ್ ಕಂಟ್ರೋಲ್ ತಪ್ಪದೇ ಇರೋಂಗೆ ನಿನ್ ಕೈಯಲ್ಲಿ ಭದ್ರವಾಗಿ ಇಟ್ಕೋ. ನನ್ನ ಕೈಯಲ್ಲಿ ಭದ್ರವಾಗಿರುತ್ತೆ. ತಡಿಬಿಡಿ, ಇದು ಆಂಬುಲೆನ್ಸ್. ಬಾಡಿನ ಕರ್ಕೊಂಡು ಹೋಗ್ತಿದ್ದೀನಿ. ಆಂಬುಲೆನ್ಸ್? ಹೌದು. ಬಾಡಿಯಲ್ಲಿ ಬಾಡಿ ನಾನೇ. ಕೆಟ್ಟೋಗಿರೋ ಲಿವರ್ ಇಟ್ಕೊಂಡು ಹಾಸ್ಪಿಟಲ್ ಹೋಗ್ತಾ ಇದ್ದೀನಿ. ನಿಲ್ಲಿಸಬಾರ್ದು ಸರ್. ನೀನ್ ನೋಡಿದ್ರೆ ಡೌಟ್ ಹೊಡಿತಾ ಇದ್ದಲ್ಲ. ಇದ್ಯಾವ ಬೋರ್ಡ್ ಇದು? ಕುಡಿಯುವಾಗ ಬಾಡಿಗೇನು ಆಗದೆ ಇರೋದಕ್ಕೆ ಈ ಬೋರ್ಡ್ ಇಟ್ರೆ ಸಾಕು ಅಂತ ಗವರ್ಮೆಂಟ್ ಹೇಳುತ್ತೆ. ಕುಡ್ದು ಏನೇನೋ ಅಂತವನೆ, ಬಿಟ್ಬಿಡಿ, ಇಲ್ಲಾಂದ್ರೆ ಪೆನ್ಷನ್ ಸಿಗೋದಿಲ್ಲ. ಬ್ರದರ್, ಸ್ಮಾಲ್ ಥ್ಯಾಂಕ್ಸ್. ಓಕೆ. ನಮಗೆ ಇವನ್ ಸಹಾಯ ಯಾವಾಗ ಬೇಕಾದ್ರೂ ಬೇಕಾಗತ್ತೆ. ಬಿಟ್ಟಿದ್ ಒಳ್ಳೇದಾಯ್ತು. ಆಂಬುಲೆನ್ಸ್ ದಾರಿ ಬಿಡ್ರೋ. ಅಯ್ಯೋ, ಸ್ಟಾಪ್. ನಿಲ್ಸ ಇಳಿಯಾಕ್ಲೆಗೆ. ಬೈಕ್ ನ ಸೈಡ್ಗೆ ಹಾಕೋ. ಏನ್ ಸಾರಕ್ ತೊಂದ್ರೆ? ಎಷ್ಟು ಜನ ಹೋಗೋ ಗಾಡಿನ ಇದು? ಅದು ಓಡ್ಸೋರ್ ಸಾಮರ್ಥ್ಯದ ಮೇಲಿದೆ ಸರ್. ನೀವು ಕೇಸ್ ಹಾಕೊಳ್ಳಿ, ನಾನ್ ಕೋರ್ಟ್ ಅಲ್ಲಿ ನೋಡ್ಕೊಂತೀನಿ. ಸೈಡ್ ಅಲ್ಲಿ ನಿಂತ್ಕೊಳ್ಳಿ ಸರ್, ಟೈಮ್ ವೇಸ್ಟ್ ಮಾಡ್ಕೊಂಡು. ನೋಡಿ ಸರ್, ಸಾರ್ ಮನ್ಸಲ್ಲಿ ಅನ್ಕೊಳ್ತಿದಂಗೆ ನಾನು ಮಾಡ್ಬಿಡ್ತೀನಿ. ಶಬಾಷ್. ಅವನೇನೆ ಮಣಿಕಂಠ. ಅವನ್ನ ದನ ಅಂತ ಸುಮ್ನೆ ಹೇಳೋದಿಲ್ಲ ಜನರು. ಅವನ್ ಸ್ವಭಾವ ದನದ ತರನೇ, ಅದಕ್ಕೆ ಹೇಳೋದಿಲ್ಲ. ಅವನು ಬೇಜಾನ್ ನೋಡಿರ್ಬೋದು, ಆದ್ರೆ ನಮ್ಮ ಅಣ್ಣನ್ ತರ ನೋಡಿಲ್ಲ ಅವರು, ಅಲ್ವಾ? ಏನ್ ಸಿಪಿ ಎಲ್ಲ ಈ ಕಡೆ ಬಂದಿದ್ದೀರಾ? ಹೇಳ್ತೀನಿರೋ. ನಾನು ಸಿ ಪವಿತ್ರನ್ ಅಂತ. 10 ವರ್ಷ ಆಯ್ತು. ಮಲ್ಲಿಕಾನ್ ಕೂಗು. ಅಯ್ಯೋ, ವಿಷಯ ಏನಂತ ಹೇಳಪ್ಪ. ಮಲ್ಲಿಕಾನ್ ಕೂಗು. ನಿನ್ನ ನೋಡ್ಬೇಕು ಅಂತಾನೆ ಬಂದಿದ್ದು. ಹೇಳಿ, ಏನ್ ವಿಷಯ? ಬಾಯಲ್ಲಿ ಹೇಳಕ್ ಆಗ್ದಿರೋಂತ ಕೆಲ್ಸಗಳು ನಡೀತಾ ಇದೆ. ಅದನ್ನ ವಿಚಾರಿಸಬೇಕಾಗಿರೋದು ಒಬ್ಬ ಪಂಚಾಯತಿ ಮೆಂಬರ್ ಆಗಿ ನನ್ನ ಕರ್ತವ್ಯ. ನೀನ್ ಇಲ್ಲಿ ಮನೆ ಕರ್ಕೊಂಡ್ಬಂದ್ ಇಟ್ಕೊಂಡಿರೋ ಇವರಿಬ್ರು ತೀವ್ರವಾದಿಗಳ ಇಲ್ಲ ಕೊಲೆಗಾರರ ಅಂತ ನಮಗ್ ಗೊತ್ತಾಗ್ಬೇಕು, ಊರವರೆಗೂ ಗೊತ್ತಾಗ್ಬೇಕು. ಬೇರೆ ಇನ್ನೇನ್ ತಿಳ್ಕೋಬೇಕು? ಇವನು ನೀನ್ ಕಟ್ಕೊಂಡಿದ್ಯಾ ಇಲ್ಲ ಕಟ್ಕೊಳ್ದೇನೆ ಜೊತೆಲಿ? ಏಯ್ ನಿನ್ನ ನೇರವಾಗಿ ಊರವ್ರ ಮುಂದೆ ಮದ್ವೆ ಆಗಿ
ಈ ಮನೇಲಿ ಒಬ್ಬನ ಇಟ್ಕೊಂಡಿದ್ದೆ. ಅವನ್ ಎಲ್ ಹಾಳಾಗೋದ ಅಂತ ನೀನ್ ಬಂದು ವಿಚಾರಿಸ್ತೀಯಾ? ಅವನ್ ಇವಾಗ ಯಾರ ಜೊತೆ ಬಾಳ್ತಿದಾನೆ ಅಂತ ನೀವೇನಾದ್ರೂ ಬಂದ್ ವಿಚಾರಿಸಿದೀರಾ? ಊರವ್ರಂತೆ. ಒಬ್ರು ನನ್ ಮನೆ ಹತ್ರ ಬರ್ಬೇಡಿ. ಬಂದ್ರೆ ಕಾಲನ್ನ ಕತ್ರ ಸಾಕ್ಬಿಡ್ತೀನಿ. ಆಚೆ ಹೋಗೋ. ಮಲ್ಲಿ, ಏನಿದು? ಬಾ ಬಾ ಒಳಗಡೆ. ಈಗ ನಾನು ಹೋಗ್ತೀನಿ. ನಿನ್ ಬಣ್ಣನ್ ಬಯಲ್ ಮಾಡಕ್ಕೆ ಊರ್ನವ್ರ ಮುಂದೆ ನಾನು ಒಂದಲ್ಲ ಒಂದಿನ ನಿನ್ನ ಕರೆಸ್ತೀನಿ. ಹೋಗೋಣ ಬರ್ರೋ. CP ಸರ್ ಸ್ವಲ್ಪ ನಿಲ್ಲಿ. ನೀನು ಸಾರ್ CP ಅಲ್ವಲ್ಲ ಉತ್ತರ ಕೊಡೋದಕ್ಕೆ, ಅಥವಾ ಅಧ್ಯಕ್ಷನ ನೀನು? ನೀವ್ ಇಷ್ಟು ಜನ ಅಲ್ಲ, ಊರವರೆಲ್ಲ ಬಂದ್ರು ನಾನು ಇಲ್ಲೇ ಇರ್ತೀನಿ. ಅಷ್ಟು ನನಗೆ ಧೈರ್ಯ ಇರೋದಕ್ಕೆ ನಾನು ಅವಳ ಜೊತೆ ಬಂದಿದ್ದು. ನೀನ್ ಇಲ್ಲಿಂದ ವಾಪಸ್ ಹೋದಾಗ ನಿನ್ನನ್ನು ಕಳಿಸ್ದವನ್ಗೆ ಹೇಳ್ಬಿಡು, ಅವ್ನ್ ಗಂಡ್ಸಾಗಿದ್ರೆ ಕೊಟ್ಟಿಗೆಯಲ್ಲಿ ಹಸುನ್ ಕಟ್ಟೋ ತರ ಅವಳ ಹತ್ರ ತಗೊಂಡಿರೋ ವರದಕ್ಷಿಣ ವಾಪಸ್ ಕೊಡೋಕ್ ಹೇಳು. ಇಲ್ಲಾಂದ್ರೆ ನೀನೇ ಕೊಡಿಸ್ಬಿಡು. ಇಲ್ಲ ಅಂದ್ರೆ CP ಅವರ PP-ನ ನಾನ್ ಕಿತ್ತಾಕ್ಬಿಡ್ತೀನಿ. ನೀನ್ ಹೇಳಿದ್ ನ್ಯಾಯ. ಇದನ್ನ ನಾನು ಅನ್ಕೊಂಡಿದ್ದೆ. ಪೊಲೀಸಿಗೆ ನಾವು ಕಂಪ್ಲೇಂಟ್ ಕೊಡೋಣವಾ? ಕೊಡೋಣ. ಹಾ, ಏನ್ ಸಾಹೇಬ್ರೆ ನೀವ್ ಈ ಕಡೆ? ನೀವು ಮಾಡೋ ಕೆಲ್ಸಗಳಿಗೆ ಅವಾಗ ಅವಾಗ ಬರ್ಬೇಕು ತಾನೆ. ನಿಮ್ ವಿರುದ್ಧ ಒಂದು ಕಂಪ್ಲೇಂಟ್ ಬಂದಿದೆ, ಅದನ್ನ ನೇರವಾಗಿ ಹೇಳೋಣ ಅಂತ ಬಂದೆ. ಏನ್ ಸರ್ ಅದು? ಒಂದು ಕಂಪ್ಲೇಂಟ್ ನಿನ್ ಹಳೆ ಹೆಂಡತಿ ಮಲ್ಲಿಕಾ ಇಂದ. ನೀನ್ ತಾಳಿ ಕಟ್ಟಿರೋಂತ ಆ ಹೆಣ್ಣನ್ನ ಬಿಟ್ಟು ನೀನೀಗ ಬೇರೆ ಹೆಂಗಸ್ ಜೊತೆ ಜೀವನ ಮಾಡ್ತಿರೋದಕ್ಕೆ ವರದಕ್ಷಿಣೆ ಅಂತ ತಗೊಂಡಿರೋ 25 ಎಕರೆ ಜಾಗ, ಇಲ್ಲ ಅದ್ರ ಬದಲಾಗಿ 5 ಲಕ್ಷ ರೂಪಾಯಿ ದುಡ್ಡು, ಜೊತೆಗೆ ತಗೊಂಡಿರುವಂತ 2 ಲಕ್ಷ ರೂಪಾಯಿ ದುಡ್ಡು ಎಲ್ಲ ಸೇರಿ 7 ಲಕ್ಷ ರೂಪಾಯಿ ವಾಪಸ್ ಕೊಡ್ಬೇಕು ಅಂತ ಕಂಪ್ಲೇಂಟ್ ಸರ್. ಅದನ್ನ ಕೋರ್ಟ್ಗೆ ಫಾರ್ವರ್ಡ್ ಮಾಡಿ. ಕೇಸ್ ನಾವು ನೋಡ್ಕೋತೀವಿ ಸರ್, ನೀವು ಹೊರಡಿ. ಅಭಿಪ್ರಾಯ ಹೇಳೋದಕ್ಕೆ ನೀನ್ ಯಾರ? ಮೆಂಬರ್ ಕೆಲಸ ಮಾಡ್ಬೇಕು, ಪೊಲೀಸರು ಕೆಲಸ ಮಾಡೋದ್ ಬೇಕಾಗಿಲ್ಲ. ಮೊದ್ಲು ಇಲ್ಲಿ ನಿಂತಿರೋರ್ ಸಂಬಂಧ ಏನು ಅಂತ ಹೇಳು, ಆಮೇಲೆ ಕೇಳ್ತೀನಿ. ಗಂಡ ಸತ್ತ ಅಂದ್ ಮಾತ್ರಕ್ಕೆ ಅವನ್ ಫ್ರೆಂಡ್ ಜೊತೆಗೆ ಮಲ್ಗಿ ಆಗ್ಲೇ ಒಂದ್ ಮಗುನು ಹೆತ್ತಾಯ್ತು. ಈ ಸಂಬಂಧನ ಏನು ಅಂತ ಕರೀತೆ ನೀನು? ಹುಟ್ಟಿರುವಂತ ಮಗು ಇವಂದೇ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಏನಾದ್ರೂ ಪ್ರೂಫ್ ಇದೆಯಾ? ಎಲ್ಲಿಗೆ ಹೋಗ್ತಾ ಇದೆಯಮ್ಮ? ಮಗು ಅಪ್ಪ ಯಾರು ಅಂತ ಊರ್ ಜನರ ಮುಂದೆ ಧೈರ್ಯವಾಗಿ ಹೇಳೋದಕ್ಕೆ ಇವನ್ ಬೇಕು ಅನ್ನೋದಾದ್ರೆ ನಾಳೆ ಬೆಳಗ್ಗೆ 10 ಗಂಟೆ ಆಗೋ ಅಷ್ಟರಲ್ಲಿ ಸ್ಟೇಷನ್ಗೆ ಕ್ಯಾಶ್ ತಗೊಂಡ್ಬಂದ್ ಕೊಡ್ಬೇಕು. ಇಲ್ಲ ಅಂದ್ರೆ ಇವನು ನಾವು ಎಳ್ಕೊಂಡು ಹೋಗ್ತೀವಿ, ನಿನ್ನೂ ಕೂಡ. ಇಮ್ಮೋರಲ್ ಟ್ರಾಫಿಕ್, ವ್ಯಭಿಚಾರ ಅಂತ. ಅರ್ಥ ಆಯ್ತಾ? ಹ್ಮ್.